ಇರುವ ಜೀವ ಗೊಂಬೆ ಸೂತ್ರ ಗೊಂಬೆಯಂತೆ ಗೊಂಬೆ ಸೂತ್ರ ಗೊಂಬೆಯಂತೆ ಗೊಂಬೆ ಸೂತ್ರ ಗೊಂಬೆಯಂತೆ ಪೊಲೀಸರು ಹಿಡಿದಿಲ್ಲೋ ಅದು ಬ್ಯಾರೆನೇ ಐತಿ ಮಾತನಾಡಿದರೆ ಮುತ್ತವನಿಲ್ಲ ಮರಳಿ ಬರುವುದಿಲ್ಲೋ ಅದು ಬ್ಯಾರೆನೇ ಐತಿ ಅದು ಬ್ಯಾರೆನೇ ಐತಿ ಅದು ಬ್ಯಾರೆನೇ ಐತಿ ಆ ಖಾನಾವಳ ಸಂಗಿ ಎಲ್ಲಿ ಹಾಳಾಗಿ ಹೋಗಿರ್ಬೇಕಂತೀನಿ ನಾ ಮೊನ್ನೆ ಸಂತಿಗೆ ಹೋಗುವ ಮುಂದೆ ಏನಾರು ತಗೊಂಡ್ ಬಾ ಅಂದೇಳು ನಾ ಸಾಮಾನ್ ತಂದಿನಿ ತಂದ ಸಾಮಾನ್ ನೋಡಿ ನನ್ನನ್ನು ಮದುವೆ ಮಾಡ್ಕೋಕ ಆ ಸಂಗಿ ಒಪ್ಪಿಕೊಂಡಿರ್ಬೇಕು ಇವತ್ತು ಹೆಂಗಾದ್ರು ಶನಿವಾರ ಹಾದಿ ಹನುಮಂತನ ದರ್ಶನಕ್ಕೆ ಆ ಸಂಗಿ ಬರಲೇಬೇಕು ಬರಲಿ ಬರಲಿ ಏನ್ರಿ ಬಾಳಣ್ಣರ ಇವತ್ತು ನಿಮ್ಮ ಸವಾರಿ ಹನುಮಂತನ ದರ್ಶನ ಕೊಟ್ಟಂಗ ಕಾಣ್ತೈತಿ ಬಾರ ನನ್ನ ಖಾನಾವಳ ಸಂಗಿ ಬಾಳು ಅಂತ ಏನ್ ವಿಶೇಷ ಐತಿ ಹೇಳಿದಾರ ತಡ್ಕೋಕ ಧೈರ್ಯ ಐತೆ ನಿಲ್ ಸಂಗಿ ನಿನಗ ಹುಲಿ ಎದ್ರಿ ಬಂದ್ರು ದಾರಿ ಬಿಡ್ದಂಗ ಅದೀನಿ ಏನ್ ಹೇಳ್ತೇವ್ ನಿನಗ್ ಕೊಡ್ಬೇಕಂತ ತಂದಿನಿ ಒಂದು ಭಾರಿ ಚೀಸ್ ಭಾಳ ಶಾಕ್ ಮಾಡಿ ತಂದೀನಿ ಮತ್ತ ಹಂಗಾದ್ರ ತಡ ಯಾಕ ಕೊಡು ಅದು ನನಗ್ ನೋಡೋದು ಭಾಳ ಆಸೆ ಐತಿ ಹಂಗಾದ್ರೂ ಕೊಡ್ತೀನಿ ಸಂಗಿ ಒಂದೊಪ್ಪತಿ ಕಣ್ಣು ಮುಚ್ಚು ಯಾಕೋ ತೆಗೆದು ಕೊಡುವಾಗ ನೀ ಹೆದರಿ ಓಡಿ ಹೋಗಬಾರ್ದು ಅದಕ್ಕ ಹಂಗಾದ್ರ ಕಣ್ಣು ಮುಚ್ತೀನಿ ಕೊಡು ಕಣ್ಣು ಮುಚ್ಚ ಸಂಗಿ ನೋಡ್ಬೇಡ ಏನ್ರೆ ಮಾಡಿ ಗಿಡಿ ಮತ್ತ ಹಿಡಿ ಸಂಗಿ ಗಟ್ಟಿಯಾಗಿ ಹಿಡ್ಕೋ ಇದೇನು ಕೊಟ್ಟು ಬೂಸ್ ಬೂಸ್ ನಾಗಪ್ಪ ಅಲ್ಲಿ ಸಂಗಿ ಈ ಭೂಸ್ ಭೂಸ್ ನಾಗಪ್ಪ ಅಂದ್ರೆ ಏನ್ ತಿಳ್ಕೊಂಡಿ ಸಾಕು ಮಾಡು ನಿಂದು ಚಾಳಿ ತಡ್ಕೋ ಸಂಗಿ ತಡ್ಕೋ ಶಟ್ಕೊಂಡು ಹೋಗಿ ನನ್ನಂತ ಚಂದುಳ್ಳ ಚಂದ್ರಮ್ಮನನ್ನು ಕಳ್ಕೋಬೇಡ ಹೌದೇನೋ ನನ್ನ ಜಗ ಮೆಚ್ಚಿದ ಛೋರ ಹೌದಾ ನನ್ನ ಮನ ಮೆಚ್ಚಿದ ಚೋರಿ ಬಾ ಹಂಗಾದ್ರ ಒಗಿ ಒಂದು
ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಅವ್ವಾರ. ಮೆನಿ ಮೆನಿ ಹ್ಯಾಪಿ ಯು ಡೇ ಬೇಬಿ ಪ್ರಿಯಾಂಕಾ. ಯಾರೋ ನೀನು? ರೌಡಿಗಳಿಗೆ ಗಂಡ, ನಿಮ್ಮಂತ ಶ್ರೀಮಂತರಿಗೆ ಭಂಡ, ರೊಕ್ಕಿನ ಶ್ರೀಮಂತರ ಸೊಕ್ಕನ್ನಡಗಿಸುವ ಸಿಂಹದ ಮರಿ. ಸಿಂಹದ ಮರಿ, ಸಿಂಹದ ಮರಿ ಎಂದು ನೀ ಮೆರೆದರೆ, ಸಿಂಹದ ಮರಿ ಎಂದು ನೀ ಎದುರುತ್ತರ ಕೊಟ್ರೆ ನಿನ್ನನ್ನು ಜೀವಂತ ದಹನ ಮಾಡಬೇಕಾಗುತ್ತದೆ. ಮರ್ಯಾದೆಯಿಂದ ಹೊರಟು ಹೋಗು. ನಿನ್ನಂತ ಕುನ್ನಿಗಳಿಗೆ ಹೆದರಿ ಇಲ್ಲಿಂದ ಹೊರಟು ಹೋಗಲು ಬಂದಿಲ್ಲ ಶಿವರುದ್ರ. ನೀ ನಮಗೆ ಕೊಡಬೇಕಾದ 5 ಲಕ್ಷ ಹಣ ಅಂದು ನೀ ನನಗೆ ಸಾರಿದ ಬಟ್ಟಂಗಿ ಚಾಲೆಂಜ್ ಮುರಿದು ನಮ್ಮ ಚಾಲೆಂಜ್ ಕಳಸಕ್ಕೆ ಬಂಗಾರದ ಕಿರೀಟ ತೊಡಿಸಿ ನನ್ನ ಪಾರ್ಟ್ನರ್ನಾದ ರಣ ರುದ್ರನಿಗೆ ನೀ ಕೊಡಬೇಕಾದ 5 ಲಕ್ಷ ಹಣ ತೆಗೆದುಕೊಂಡು ಹೋಗುವುದೇ ನನ್ನ ಅಚಲ ನಿರ್ಧಾರ. ಲೇ ವಿಕ್ರಮ್, ನೀ ರೌಡಿಗಳ ಗಂಡನಾದರೆ ಈ ಶಿವರುದ್ರನ ಹಣದ ಖಜಾನೆ ಒಡೆದು 5 ಲಕ್ಷ ತೆಗೆದುಕೊಂಡು ಹೋಗು. ಖಜಾನೆ ಒಡೆದು ಹಣ ತೆಗೆದು ಹೋಗುವ ಗಂಡು ಗುಂಡಿಗೆ ನಿನ್ನಲ್ಲಿ ಇರದಿದ್ದರೆ ಈ ಶಿವರುದ್ರನು ಹೇಳಿದಂತೆ ಕೇಳಿ ಅವರ ಕಾಲಿಡಿದು ಬಿದ್ದಿರು. ಇಲ್ಲವಾದರೆ ಕೈಗೆ ಆಗದ ಹೇಡಿಯಂತೆ ನನ್ನ ಅಣ್ಣನ ಅರಮನೆಯಿಂದ ಹೇಡಿಯಾಗಿ ಹೊರಟು ಹೋಗು. ಲೇ ಪ್ರಿಯಾಂಕಾ, ಸಾವನ್ನೇ ಬೆನ್ನಿಗೆ ಕಟ್ಟಿಕೊಂಡು ತಿರುಗಾಡುತ್ತಿರುವ ಈ ರಣ ವಿಕ್ರಮನಿಗೆ ಪ್ರಾಣದ ಭಯವಿಲ್ಲ. ನಿಮ್ಮ ಹಣದ ಖಜಾನೆ ಒಡೆದು ಹಣ ತೆಗೆದುಕೊಂಡು ಹೋಗುತ್ತೇನೆ. ನಿಮ್ಮಲ್ಲಿ ದಮ ಇದ್ದರೆ ಬಂದು ತಡೆಯಿರಿ ರಣವಿಕ್ರಮನನ್ನು. ಲೇ ರಣವಿಕ್ರಮ್, ರಣವಿಕ್ರಮ್, ಇನ್ನು ಮುಂದೆ ಒಂದೇ ಒಂದು ಹೆಜ್ಜೆ ಮುಂದಿಟ್ಟರೆ ನಿನ್ನ ರುಂಡು ಬೀಳೋದು ಇನ್ಸ್ಪೆಕ್ಟರ್ ಪ್ರಶಾಂತನ ಕೈಯಲ್ಲಿ ಖಂಡಿತ. ಯಾಕೆ ರಣವಿಕ್ರಮ್, ಮನೆ ಲೂಟಿ ಮಾಡುತ್ತೇನೆಂದು ಪುಂಡ ಪ್ರಚಂಡನೆಂದು ಹೊರಟಿಯಲ್ಲ, ಏಕೆ ಹೇಳಿಯಂತೆ ಯಾಕೆ ಜೀವನ ಮೇಲೆ ಅಷ್ಟೊಂದು ಭಯನಾ? ಭಯ ಭಯ ಬೇಟೆಯಾಡಬೇಕೆಂದು ಈ ನರಭಕ್ಷಕನೆಂಬ ವಾಪಸ್ ಹೋಗಿಲ್ಲ, ಹೋಗೋದು ಇಲ್ಲ. ಪ್ರಿಯಾಂಕಾ, ನಿನ್ನ ಬರ್ತ್ಡೇ ಕೇಕಿನ ಅಂಗಡಿಯ ಕೆಲಸಗಾರನಿಂದ ಬಾಂಬ್ ಫಿಕ್ಸ್ ಮಾಡಿಸಿದ್ದೇನೆ. ಶಿವರುದ್ರ, ಇದರಲ್ಲಿ ಇರುವ ಬಟನ್ ಚಾಲು ಮಾಡಿದರೆ ಕೆಲವೇ ನಿಮಿಷದಲ್ಲೇ ನಿಮ್ಮ ಅರಮನೆಯೊಂದಿಗೆ ನೀವೆಲ್ಲರೂ ಸುಟ್ಟು ಬೂದಿಯಾಗುತ್ತೀರಾ. ಇನ್ಸ್ಪೆಕ್ಟರ್ ಪ್ರಶಾಂತ್ ಕುಮಾರ್, ನೀವು ಮೂವರು ನಿಂತ ಜಾಗ ಬಿಟ್ಟು ಅಲುಗಾಡಿದರೆ ಬಾಂಬಿನ ಬಟನ್ ಆನ್ ಮಾಡುತ್ತಾನೆ ವಿಕ್ರಮ್.
ನಾನು ತಡೆಯಲು ಯಾರೂ ಇಲ್ಲ. ಶೂರತನದ ಸಾಹಸ ತೋರಿಸಿ ಗಂಡು ಹುಲಿಗಳ ಗಂಡನೇ ನೀ ನಿಜ. ಶಿವರುದ್ರನವರೇ, ಈ ಸಮಯದಲ್ಲಿ ರಣವಿಕ್ರಮನ್ನು ಎದುರಿಸುವುದು ಸರಿಯಲ್ಲ. ಸುಮ್ಮನಿದ್ದರೆ ನಮ್ಮ ಪ್ರಾಣವನ್ನಾದರೂ ಉಳಿಯುತ್ತದೆ. ಹೌದಣ್ಣ, ಸುಮ್ಮನೆ ಇರುವುದು ಒಳ್ಳೆಯದು. ಶಿವರುದ್ರ, ಇನ್ನು ಮುಂದೆ ನನ್ನನ್ನು ತಡೆಯಲು ನಿನಗೂ ಸಾಧ್ಯವಿಲ್ಲ, ಆ ಬ್ರಹ್ಮನಿಗೂ ಸಾಧ್ಯವಿಲ್ಲ. ಶಿವರುದ್ರ, ಹೇಗಿದೆ ಈ ರಣವಿಕ್ರಮನ ಶೂರತನದ ಸಾಹಸವನ್ನು? ಈಗ ಹೇಳು, ಗಂಡು ಹುಲಿಗಳ ಗಂಡ ನಾನ ಇಲ್ಲ ನೀನಾ? ಗಂಡು ಹುಲಿಗಳ ಗಂಡ ರಣವಿಕ್ರಮ್ ನಾನಲ್ಲ. ಗಂಡಸ್ತನದ ಮಾತನಾಡಿ ಪುಂಡತನದಿಂದ ಶೂರತನದ ಸಾಹಸ ತೋರಿಸಿ ಗಂಡು ಹುಲಿಗಳ ಗಂಡನೇ ನಿಜ. ಈಗಲಾದರೂ ತಿಳಿಯಿತೆ ಈ ಟೈಗರನ ಸಾಹಸವನ್ನು. ನಾನಿನ್ನು ಬರುತ್ತೇನೆ. ಗುಡ್ ಬಾಯ್. ಈ ಶಿವರುದ್ರನ ಕೈಯಿಂದ ತಪ್ಪಿಸಿಕೊಂಡು ಹೋದ ಮಾತ್ರಕ್ಕೆ ಗೆದ್ದೆ ಎಂದು ಮೆರೆಯಬೇಡ. ನೋಡಿ ಶಿವರುದ್ರನವರೇ, ನಿಮಗೆ ಒಂದು ಮುಖ್ಯವಾದ ವಿಷಯವನ್ನೇ ಹೇಳಲು ಮರೆತು ಅದೇನಂತ ಹೇಳು ಪ್ರಶಾಂತ್. ಸುಮಾರು 25 ವರ್ಷಗಳ ಹಿಂದೆ ಬಸವ ಜಯಂತಿಯ ಸಮಾರಂಭಕ್ಕೆ ಬಾಂಬು ಇಟ್ಟು ಹಾರಿಸಬೇಕೆಂದುಕೊಂಡಿದ್ದ ಕಳ್ಳ ಕದಿಮರನ್ನು ಹಿಡಿದು ತಂದು ಬುದ್ಧಿ ಕಲಿಸಿದ ರೈತ ಸಂಘದ ಅಧ್ಯಕ್ಷನಾದ ಅಮರವೀರ ಹಾಗೂ ಅನ್ನಪೂರ್ಣನ ಕೊಲೆಯಾದ ಪ್ರಕರಣ ಹೀಗೆ ಯಾರೂ ಕೈವಾಡವಿದೆ ಎಂದು ಆ ಕೇಸಿನ ತನಿಖೆಗೆ ಸಿಬಿಐಗೆ ಒಪ್ಪಿಸಲು ಆದೇಶ ನೀಡಿದ್ದಾರೆ. ನಾನಿನ್ನು ಬರುತ್ತೇನೆ. ಅಂದರೆ 25 ವರ್ಷಗಳ ಹಿಂದೆ ನಾ ರಣರುದ್ರನಿಂದ ಮಾಡಿಸಿದ ಅಧ್ಯಕ್ಷನಾದ ಅಮರವೀರನ ಕೇಸು ನಡೆದರೆ ನಾ ಜೈಲಿಗೆ ಸೇರಬೇಕಾಗುತ್ತದೆ. ಇಲ್ಲ, ಈಗಲೇ ಮುಂಬೈಗೆ ಹೋಗಿ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಅವರು ಬೇಡಿದಷ್ಟು ಹಣ ಸುರಿವಿ ಬರುತ್ತೇನೆ. ತಂಗಿ ಪ್ರಿಯಾಂಕಾ, ನಾನು ಈಗ ಮುಂಬೈಗೆ ಹೋಗಿ ಬರುತ್ತೇನೆ. ನೀನು ಒಳಗೆ ನಡೆಯಮ್ಮ. ಆಯ್ತಣ್ಣ. ಮೀಲಿಗೆ ಹೋಗಿ ಕಾಮಗಾರಿ
ನಾವಿಬ್ಬರು ಹೋಗಿ ಬರೋಣ. ನಡೆ ಪಾರು. ಯಾರಪ್ಪ ನೀನು? ಅವನಿಗೆ ನಿನ್ನನ್ನು ಹಿಡಿಯಲಿಕ್ಕೆ ಬರುತ್ತಿದ್ದಾರೆ. ಅದೆಲ್ಲ ಆಮೇಲೆ ಹೇಳುತ್ತೇನೆ ಸರ್. ಅವರು ಬಂದಂತೆ ಕಾಣುತ್ತಿದೆ ಸರ್. ನಿಲ್ಲು, ನಿನ್ನ ಸುಟ್ಕೇಸ್ ತೆಗೆದುಕೊಂಡು ಹೋಗು. ನಿಲ್ಲು. ಪಾಪ ಸುಟ್ಕೇಸ್ ಬಿಟ್ಟು ಹೋದ. ಯಾರು? ಕೊಟ್ಟ ನೋಟಿನ ಕಳ್ಳ ವ್ಯವಹಾರದಲ್ಲಿ ನೀನು ಶಾಮೀಲಾಗಿದ್ದರಿಂದ ನಿನಗೆ ಅರೆಸ್ಟ್ ಮಾಡುತ್ತಿದ್ದೇನೆ. ಇದೇನು ಚಿಕ್ಕಪ್ಪ ನೀವಾಡಿದ ಮಾತು? ನಿನ್ನ ಕೈಯಲ್ಲಿರುವ ಈ ಸೂಟ್ಕೇಸ್ ಸಾಕ್ಷಿ. ನೀವಾಡಿದ ಮಾತು ನಿಜವೇನಪ್ಪ? ಸರ್ಕಾರಕ್ಕೆ ಸೇರಬೇಕಾದ ಹಣ ಸರ್ಕಾರಕ್ಕೆ ಒಪ್ಪಿಸಿ ನಿನ್ನ ಮೈ ಚರ್ಮದಂತೆ ಸುರಿದು ಒದ್ದು ಜೈಲಿಗೆ ಹಾಕುವುದಕ್ಕೆ ಇಲ್ಲಿಗೆ ಬಂದಿದ್ದೆ. ಒದ್ದು ಜೈಲಿಗೆ ಹಾಕುವುದಕ್ಕೆ ಇಲ್ಲಿಗೆ ಬಂದಿದ್ದೇನೆ. ಇದೇನು ಚಿಕ್ಕಪ್ಪ ನೀವಾಡಿದ ಮಾತು? ನೀನು ಇಂಥ ನೀಚ ಕೆಲಸಕ್ಕೆ ಕೈ ಹಾಕುವ ದೇಶದ್ರೋಹಿ ಎಂದು ನಾನು ಖಂಡಿತ ತಿಳಿದಿರಲಿಲ್ಲ. ಅರೆಸ್ಟ್ ಮಾಡಿ ಇವನನ್ನು. ಕೋಟ ನೋಟಿನ ಕಳ್ಳ ವ್ಯವಹಾರದ ಯಾವ ಕಾರಣದಿಂದ ನನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದೀರಿ? ನಿನ್ನ ಕೈಯಲ್ಲಿ ಸುಟ್ಕೇಸ್ ಸಾಕ್ಷಿ. ಇದು ನಂದಲ್ಲ ಇನ್ಸ್ಪೆಕ್ಟರ್. ಈಗ ಒಬ್ಬ ವ್ಯಕ್ತಿ ಇದನ್ನು ಇಲ್ಲೇ ಬಿಟ್ಟು ಓಡಿ ಹೋದ. ಎಲ್ಲ ಕಳ್ಳ ನಾಟಕ ಮುಂದೆ ನಡೆಯುವುದಿಲ್ಲ ರಾಯಣ್ಣ. ಮಾಲ ಸಮೇತಕ್ಕೆ ಸಿಕ್ಕಿರುವಾಗ ನಿನ್ನನ್ನು ಬಿಡಲು ನಾನೇನು ಮೂರ್ಖನಲ್ಲ. ಪೊಲೀಸರೇ, ಅರೆಸ್ಟ್ ಮಾಡಿ ಇವನನ್ನು. ನಡೆಯಲಿ ಇವನನ್ನು. ಎಸ್ ಸರ್. ರಾಯಣ್ಣ ಏನಿದೆಲ್ಲ? ಅವನನ್ನು ಕೇಳಿದರೆ ಅವನೇನೆಂದು ಹೇಳುತ್ತಾನೆ. ಕೊಟ್ಟ ನೋಟಿನ ಕಳ್ಳ ವ್ಯವಹಾರದಲ್ಲಿ ನಿನ್ನ ಮಗ ರಾಯ ಶಾಮೀಲಾಗಿದ್ದರಿಂದ ಅವನಿಗೆ ಅರೆಸ್ಟ್ ಮಾಡುತ್ತಿದ್ದೇನೆ. ಇದನ್ನೇನು ಹೇಳುತ್ತಿರುವ ಇನ್ಸ್ಪೆಕ್ಟರ್? ಹಾಗಾದರೆ ಯಜಮಾನರೇ, ನೀವೇ ಈ ಕೆಟ್ಟ ಸುದ್ದಿಯನ್ನು ಇದೇನು ರಾಯಣ್ಣ? ಇನ್ಸ್ಪೆಕ್ಟರ್ ಹೇಳುವ ಮಾತು ಸತ್ಯವೇ? ಇದರಲ್ಲಿ ನಂದೇನು ತಪ್ಪುಲಲ್ಲ. ನಾನು ನಿರಪರಾಧಿ. ಇದು ನಿನ್ನ ಪಾದದಾನಿಗೆಯೂ ಸತ್ಯಪ್ಪ, ಸತ್ಯ.
ನಿನಗೆ ಬಿಟ್ಟು ಬಿಡುತ್ತೇನೆ. ಹಾಗಾದರೆ ಯಜಮಾನರೇ, ನೀವೇ ತೆಗೆದು ನೋಡಿ ಆ ಸುಟ್ಕೇಸ್. ರಾಯಣ್ಣ ತಾಯಿಲಿ ಆ ಸೂಟ್ಗೆ ಇನ್ಸ್ಪೆಕ್ಟರ್ ಹೇಳಿದ ಮಾತೇ ನಿಜವಾಯಿತಲ್ಲ. ರಾಯಣ್ಣ, ಈ ಸೂಟ್ ಕೇಸಿನ ತುಂಬೆಲ್ಲ ಖೋಟ ನೋಟು ಇದೆಯಪ್ಪ, ಖೋಟ ನೋಟಿಗೂ ನನಗೂ ಯಾವುದು ಸಂಬಂಧವಿಲ್ಲಪ್ಪ, ಸಂಬಂಧ. ಇನ್ಸ್ಪೆಕ್ಟರ್, ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ರಾಯಣ್ಣನನ್ನು ಬಿಟ್ಟು ಬಿಡಿ. ಹಾಗೆ ಬಿಡಲು ಬರುವುದಿಲ್ಲ. ಕಾನೂನು ಪ್ರಕಾರದ ನಾನು ನನ್ನ ಕರ್ತವ್ಯ ಮಾಡುತ್ತಿದ್ದೇನೆ. ಅಪರಾಧಿ ನಿರಪರಾಧಿ ಎಂದು ಕೋರ್ಟ್ ತೀರ್ಮಾನಿಸುತ್ತಿದ್ದಾರೆ. ಪೊಲೀಸರೇ, ಎಳೆದುಕೊಂಡು ನಡೆಯಿರಿ ಇವನನ್ನು. ಎಸ್ ಸರ್. ಹರಿದವರಾರೋ ವಿಧಿ ನಿನ್ನ ಲೀಲೆಯ ಬಲ್ಲವರಾರಿಹರೋ ದೇವಾ ನಂಬಲ ಸಾಧ್ಯವೋ. ಹರಿದವರಾರೋ ವಿಧಿ ನಿನ್ನ ಲೀಲೆಯ ಬಲ್ಲವರಾರಿಹರೋ ದೇವಾ ನಂಬಲ ಸಾಧ್ಯವೋ. ಹರಿದವರಾರೋ ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿ ಆಗಿಹರೇ. ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿ ಆಗಿಹರೇ. ಯೋಗವಿದ್ದರೂ ಸರಿ, ಭೋಗವಿದ್ದರೂ ಸರಿ, ಶ್ರೀಹರಿ ಕೃಷ್ಣ
ಯೋಗವಿದ್ದರೂ ಸರಿ ಭೋಗವಿದ್ದರೂ ಸರಿ ಯೋಗವಿದ್ದರೂ ಸರಿ ಭೋಗವಿದ್ದರೂ ಸರಿ ನೀನಾಡಿಸಿದಂತೆ ಆಡಲೇಬೇಕು ನೀನಾಡಿಸಿದಂತೆ ಆಡಲೇಬೇಕು ಆಡಿಸಿದ ಮನೋಡಿ ನೀ ನಗಬೇಕು